ಆತ ಎಂದಿನಂತೆ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕೂದಲನ್ನು ಸೋಳುತ್ತಾ, ಸಾಹಿತ್ಯ, ತುಂಬ ಆಯಾಸವಾಗಿದೆ ಅಂಥೇಳಿ ಅವಳ ಹೆಗಲ ಮೇಲೆ ತಲೆ ಇಟ್ಟ. ಆತನ ಆಲಿಂಗನದಲ್ಲಿದ್ದ ಬೆಚ್ಚಗಿನ ಪ್ರೀತಿ ಮದುವೆಯಾದ 3 ವರ್ಷಗಳ ನಂತರ ಆ ಮಳೆಗಾಲದ ರಾತ್ರಿ ಸಾಹಿತ್ಯ ತನ್ನ ಗಂಡನ ಹಳೆಯ ಡೈರಿಯಲ್ಲಿ ಕಂಡ ಆ ಒಂದು ಫೋಟೋ ಅವರ ಇಡೀ ಬದುಕನ್ನೇ ತಲೆಕೆಳಗಾಯಿಸ್ತು. ಆ ಫೋಟೋದಲ್ಲಿದ್ದ ಹುಡುಗಿ ಸ್ವತಃ ಸಾಹಿತ್ಯಲೇ ಆಗಿದ್ಲು. ಆದರೆ ಆ ಫೋಟೋ ತೆಗೆದಾಗಿದ್ದ ಸಮಯ ಸಾಹಿತ್ಯ ಮತ್ತು ವಿಕ್ರಮ್ ಒಬ್ಬರಿಗೊಬ್ಬರು ಪರಿಚಯವೇ ಇಲ್ಲದಿದ್ದ ಕಾಲ. ಆದರೂ ಅವಳ ಫೋಟೋ ಆ ಡೈರಿಯಲ್ಲಿತ್ತು. ಇಬ್ಬರ ನಡುವಿನ ಮೌನ ಆ ಮಳೆಯ ಸದ್ದಿಗಿಂತಲೂ ಭಾರವಾಗಿತ್ತು. ಸಾಹಿತ್ಯ ಹಾಲ್ನಲ್ಲಿ ನಿಂತು ಕೈಯಲ್ಲಿ ಡೈರಿಯನ್ನ ಹಿಡಿದು ವಿಕ್ರಮ್ ಮುಖವನ್ನು ನೋಡ್ತಾ ಇದ್ಲು. ವಿಕ್ರಮ್ ಗಂಭೀರ ಸ್ವಭಾವದ, ಮಾತು ಕಡಿಮೆ ಆಡುವ, ಆದರೆ ಸಾಹಿತ್ಯಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ಬಿಸಿನೆಸ್ ಮನ್. ವಿಕ್ರಮ್, ನಾವು ಮೊದಲ ಬಾರಿ ಸಿಕ್ಕಿದ್ದು 4 ವರ್ಷಗಳ ಹಿಂದೆ ಒಂದು ಬಿಸಿನೆಸ್ ಮೀಟಿಂಗ್ನಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಆದರೆ 5 ವರ್ಷಗಳ ಹಿಂದಿನ ಈ ಫೋಟೋ ನಿನ್ನ ಡೈರಿಯಲ್ಲಿ ಹೇಗೆ ಬಂತು ಅಂತೇಳಿ, ಆ ಕಾಲದಲ್ಲೇ ನೀನು ನನ್ನನ್ನು ಫಾಲೋ ಮಾಡ್ತಾ ಇದ್ದೀಯಾ ಅಂತ ಸಾಹಿತ್ಯದ ಧ್ವನಿಯಲ್ಲಿ ನಡುಕಾಯಿತ್ತು. ಆಗ ವಿಕ್ರಮ್ ಮೆಲ್ಲನೆ ಎದ್ದು ಬಂದ. ಆತನ ಕಣ್ಣುಗಳಲ್ಲಿ ಆಳವಾದ ಪ್ರೀತಿಯ ಜೊತೆಗೆ ಏನೋ ಒಂದು ಮುಚ್ಚಿಟ್ಟ ರಹಸ್ಯದ ಭಯ ಇತ್ತು. ಆತ ಅವಳ ಹತ್ತಿರ ಬಂದು ಅವಳ ಕೈಯಲ್ಲಿದ್ದ ಡೈರಿಯನ್ನ ಮೆಲ್ಲನೆ ತೆಗೆದಿಡೋದಕ್ಕೆ ಕೈ ಚಾಚಿದ. ಆತನ ಬಿಸಿ ಉಸಿರು ಅವಳ ಕೆನ್ನೆಗೆ ತಾಗಿದಾಗ ಸಾಹಿತ್ಯಳಿಗೆ ಸಣ್ಣದೊಂದು ಕಂಪನ. ಆತ ನಿಕಟತೆ ಯಾವಾಗಲೂ ಅವಳ ಹೃದಯದ ಬಡಿತವನ್ನು ಹೆಚ್ಚಿಸ್ತಾ ಇತ್ತು. ಆದರೆ ಇವತ್ತು ಆ ನಿಕಟತೆಯ ಹಿಂದೊಂದು ದೊಡ್ಡ ನಿಗೂಢವಿತ್ತು. ಏನಂದ್ರೆ, ಸಾಹಿತ್ಯ ಕೆಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯದೆ ಇರೋದೇ ನಮ್ಮಿಬ್ಬರಿಗೂ ಒಳ್ಳೆಯದು ಅಂತ ಹೇಳ್ದ. ವಿಕ್ರಮ್ ಆಕೆಯ ಕಣ್ಣುಗಳಲ್ಲಿ ಕಣ್ಣನ್ನ ಇಟ್ಟು ಮೃದುವಾಗಿ ಹೇಳ್ದ. ಆತನ ಧ್ವನಿಯಲ್ಲಿದ್ದ ಗಾಂಭೀರ್ಯ ಮತ್ತು ಅನುರಾಗ ಸಾಹಿತ್ಯಳನ್ನ ಒಂದು ಕ್ಷಣ ಮೌನವಾಗಿಸ್ತು. ಆದರೆ ರಹಸ್ಯಗಳು ಮೌನವಾಗಿರೋದಿಲ್ಲ ಅಲ್ವಾ? ಮಾರನೇ ದಿನ ಬೆಳಗ್ಗೆ ವಿಕ್ರಮ್ ಆಫೀಸಿಗೆ ಹೋದ ನಂತರ ಸಾಹಿತ್ಯಳಿಗೆ ಒಂದು ಅನ್ನೋನ್ ಕಾಲ್ ಬಂತು. ಆ ಕಡೆಯಿಂದ ಯುವಕನೊಬ್ಬನ ಧ್ವನಿ, ಸಾಹಿತ್ಯ, ನಿನ್ನ ಗಂಡ ವಿಕ್ರಮ್ ಯಾರು ಅಂತ ನೀನು ಅಂದುಕೊಂಡಿದ್ಯೋ ಆತ ಆ ವಿಕ್ರಮ್ ಅಲ್ಲ. ಆತ ನಿನಗೆ ದೊಡ್ಡ ದ್ರೋಹ ಮಾಡಿದಾನೆ. ನಿನ್ನ ನಿಜವಾದ ಗಂಡ 5 ವರ್ಷಗಳ ಹಿಂದೆ ಅಪಘಾತದಲ್ಲಿ ಸತ್ತು ಹೋದ ಆರ್ಯನ್ ಅಲ್ಲ. ಆ ಆರ್ಯನ್ನನ್ನ ಕೊಂದಿದ್ದೆ ಈ ವಿಕ್ರಮ್. ಫೋನ್ ಕಟ್ಟಾಯ್ತು. ಸಾಹಿತ್ಯಳ ಪಾದದ ಅಡಿಯನ್ನೆಲ್ಲ ಕುಸಿದು ಬಿದ್ದೋಯ್ತು. ಶಾಕ್ ಆಗೋಯ್ತು ಅವಳಿಗೆ. ಆರ್ಯನ್ ಸಾಹಿತ್ಯಳ ಕಾಲೇಜು ದಿನಗಳ ಮೊದಲ ಲವರ್. 5 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದ. ಆ ದುಃಖದಿಂದ ಹೊರಬರೋದಕ್ಕೆ ಸಾಹಿತ್ಯಳಿಗೆ ಸುಮಾರು 2 ವರ್ಷ ಬೇಕಾಯಿತು. ಆ ಸಮಯದಲ್ಲಿ ಅವಳ ಬದುಕಿನಲ್ಲಿ ಬಂದವನೇ ವಿಕ್ರಮ್. ತನ್ನ ಕಾಳಜಿ, ಮೌನ, ಪ್ರೀತಿ ಮತ್ತು ತಾಳ್ಮೆಯಿಂದ ಸಾಹಿತ್ಯಳ ಹೃದಯವನ್ನು ಗೆದ್ದಿದ್ದ. ಆದರೆ ವಿಕ್ರಮ್ ಮತ್ತು ಆರ್ಯನ್ ನಡುವೆ ಏನೂ ಸಂಬಂಧ? ಆರ್ಯನ್ ಸಾವಿಗೆ ವಿಕ್ರಮ್ ಕಾರಣನಾ? ಸಾಹಿತ್ಯಳಿಗೆ ವಿಕ್ರಮ್ ಮೇಲಿದ್ದ ನಂಬಿಕೆ ಮತ್ತು ಅನುಮಾನದ ನಡುವೆ ಯುದ್ಧ ಶುರುವಾಯಿತು. ರಾತ್ರಿ ವಿಕ್ರಮ್ ಮನೆಗೆ ಬಂದಾಗ ಆತ ಎಂದಿನಂತೆ ಅವಳನ್ನು ಹತ್ತಿರದಕ್ಕೆ ಎಳೆದುಕೊಂಡು ಅವಳ ಕೂದಲನ್ನು ಸವರ್ತಾ, ಸಾಹಿತ್ಯ ತುಂಬ ಆಯಾಸ ಆಗಿದೆ ಅಂಥೇಳಿ ಅವಳ ಹೆಗಲ ಮೇಲೆ ತಲೆ ಇಟ್ಟ. ಆತನ ಆಲಿಂಗನದಲ್ಲಿದ್ದ ಒಂದು ಬೆಚ್ಚಗಿನ ಪ್ರೀತಿ ನಿಜವೋ ಅಥವಾ ನಟನೆಯೋ ಹೇಳಿ. ಸಾಹಿತ್ಯಳ ಕಣ್ಣೀರಲ್ಲಿ ನೀರು ಬಂತು. ಆತ ಅವಳನ್ನು ಬುತ್ತನ್ನ ಇಡೋದಕ್ಕೆ ಹತ್ತಿರ ಬಂದಾಗ ಸಾಹಿತ್ಯ ಮೆಲ್ಲನೆ ಹಿಂದೆ ಸರಿಯುತ್ತಾ, ವಿಕ್ರಮ್, ಆರ್ಯನ್ ಯಾರು ಅಂತ ಕರೆದ್ಲು. ಆ ಕ್ಷಣ ವಿಕ್ರಮ್ ಮುಖದಲ್ಲಿದ್ದ ಪ್ರೀತಿ ಮಾಯ ಆಗಿ ಆತನ ಕಣ್ಣುಗಳಲ್ಲಿ ಆಘಾತ ಎದ್ದು ಕಾಣಿಸ್ತು. ಆತ ಆ ಹೆಸರನ್ನ ಕೇಳಿ ಸ್ತಬ್ಧನಾಗ್ಬಿಟ್ಟ. ನಿನಗೆ ಆ ಹೆಸರು ಹೇಗೆ ಗೊತ್ತು? ವಿಕ್ರಮ್ ಗಂಭೀರವಾಗಿ ಕೇಳಿದ ಅವಳಿಗೆ. ಅದು ಮುಖ್ಯ ಅಲ್ಲ. 5 ವರ್ಷಗಳ ಹಿಂದೆ ಆರ್ಯನ್ ಸತ್ತಾಗ ನೀನೆಲ್ಲಿದ್ದೆ? ಸಾಹಿತ್ಯಳ ಧ್ವನಿಯಲ್ಲಿ ಆಕ್ರೋಶ ಇತ್ತು. ವಿಕ್ರಮ್ ಏನನ್ನೂ ಮಾತನಾಡದೆ ಆಕೆಯನ್ನೇ ನೋಡ್ತಾ ಇದ್ದ. ಆತನ ಮೌನ ಸಾಹಿತ್ಯಳ ಅನುಮಾನವನ್ನ ಇನ್ನಷ್ಟು ಹೆಚ್ಚಿಸ್ತು. ವಿಕ್ರಮ್ ತಕ್ಷಣ ತನ್ನ ಕೋಟನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋದ. ಮಳೆಯ ರಾತ್ರಿಯಲ್ಲಿ ಸಾಹಿತ್ಯ ವಿಕ್ರಮ್ನನ್ನ ಫಾಲೋ ಮಾಡೋದಕ್ಕೆ ನಿರ್ಧಾರ ಮಾಡಿದ್ಲು. ವಿಕ್ರಮ್ ತನ್ನ ಕಾರಿನಲ್ಲಿ ನಗರದ ಹೊರವಲಯದ ಒಂದು ಹಳೆಯ ಬಂಗಲೆಗೆ ಹೋದ. ಸಾಹಿತ್ಯ ಕೂಡ ರಹಸ್ಯವಾಗಿ ಆ ಬಂಗಲೆಯನ್ನ ಹಿಂಬಾಲಿಸಿದ್ಲು. ಬಂಗಲೆಯ ಒಳಗಿನಿಂದ ಒಂದು ಬೆಳಕು ಬರ್ತಾ ಇತ್ತು. ಸಾಹಿತ್ಯ ಕಿಟಕಿಯ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಕಂಡ ದೃಶ್ಯ ಅವಳ ಜನ್ಮದಲ್ಲೇ ಮರೆಯಲಾಗದ ಆಘಾತವನ್ನು ನೀಡಿತು. ವಿಕ್ರಮ್ ಅಲ್ಲಿ ಒಬ್ಬ ಸುಂದರ ಯುವತಿಯ ಜೊತೆ ನಿಂತಿದ್ದ. ಆ ಯುವತಿ ವಿಕ್ರಮ್ನ ಕೈ ಹಿಡಿದು ಕಣ್ಣೀರು ಹಾಕ್ತಾ ಇದ್ಲು. ವಿಕ್ರಮ್ ಆಕೆಯ ಕಣ್ಣೀರನ್ನು ಒರೆಸಿ, ಇನ್ನಷ್ಟು ದಿನ ತಾಳ್ಮೆಯಿಂದಿರು ಅಂಜಲಿ, ಸಾಹಿತ್ಯಳಿಗೆ ಈ ವಿಷಯ ತಿಳಿಬಾರ್ದು. ನಿನಗೆ ಸಿಗಬೇಕಾದ ಹಕ್ಕು ಸಿಗೋವರೆಗೂ ನಾನು ಈ ಆಟ ಆಡಲೇಬೇಕು ಅಂತ ಇದ್ದ. ಸಾಹಿತ್ಯಳ ಹೃದಯ ಚೂರಾಯಿತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡ ಮತ್ತೊಬ್ಬಳ ಜೊತೆ ಸೇರಿ ತನಗೆ ಮೋಸ ಮಾಡ್ತಾ ಇದ್ದಾನ ಅಂತ. ಆ ಹುಡುಗಿ ಯಾರು?
ಆರ್ಯನ್ಗೂ ಈ ಹುಡುಗಿಗೂ ಏನು ಸಂಬಂಧ? ಇಲ್ಲಿವರೆಗೆ ನಡೆದ ಘಟನೆಗಳನ್ನು ನೋಡಿ ನಿಮಗೇನು ಅನ್ನಿಸ್ತಾ ಇದೆ? ನಿಜವಾದ ರಹಸ್ಯ ಯಾರ ಬಳಿ ಇದೆ ಅಂತ ನೀವು ಊಹೆ ಮಾಡ್ತಾ ಇದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ಬಿಡೀರಿ. ಯಾಕಂದರೆ ಈ ಕತೆ ಅತ್ಯಂತ ದೊಡ್ಡ ತಿರುವನ್ನು ಹೊಂದಿದೆ. ಸಾಹಿತ್ಯನಿಗೆ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಮನೆಗೆ ಓಡಿ ಬಂದು ತಾಯಿಯ ಮನೆಗೆ ಹೊರಟು ಹೋಗೋದಕ್ಕೆ ನಿರ್ಧಾರ ಮಾಡಿದ್ಲು. ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಇದ್ದಾಗ ವಿಕ್ರಮ್ ಮನೆಗೆ ಬಂದ. ಅವಳ ಕೈಯಲ್ಲಿದ್ದ ಸೂಟ್ ಕೇಸ್ ನೋಡಿ, ಸಾಹಿತ್ಯ ಎಲ್ಲಿ ಹೊರಟಿದ್ಯಾ ಅಂತ ಆತ ಗಂಡಸಿನ ಗಂಭೀರ ಧ್ವನಿಯಲ್ಲಿ ಕೇಳ್ದ. ನಿನ್ನ ನಕಲಿ ಪ್ರೀತಿಯಿಂದ ದೂರ ಹೋಗ್ತಾ ಇದ್ದೀನಿ. ಸಾಹಿತ್ಯ ಕಣ್ಣೀರಿನ ಜೊತೆ ಕಿರಿಚಿದ್ಲು. ಅಂಜಲಿ ಯಾರು ವಿಕ್ರಮ್ ಅಂತ ಕೇಳಿದ್ಲು. ಆರ್ಯನ್ ಸಾವಿನ ಹಿಂದೆ ನಿನ್ನ ಕೈ ಇದೆಯಾ? ನನ್ನನ್ನು ಮದುವೆಯಾಗಿದ್ದು ಆಸ್ತಿಗಾಗಿಯೋ ಅಥವಾ ನಿನ್ನ ರಹಸ್ಯಗಳನ್ನು ಮುಚ್ಚಿಡೋದಕ್ಕೋ? ನನ್ನನ್ನು ಯಾಕೆ ಇಷ್ಟೊಂದು ವಂಚನೆ ಮಾಡಿದೆಯಾ ವಿಕ್ರಮ್ ಅಂತ ಕೇಳಿದ್ಲು. ನಿಧಾನವಾಗಿ ಅವಳ ಹತ್ರ ಬಂದ ವಿಕ್ರಮ್ ಅವಳ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸಾಹಿತ್ಯ ಬಿಡಿಸಿಕೊಳ್ಳಲು ಯತ್ನ ಮಾಡಿದ್ರೂ ಕೂಡ ಆತನ ಬಲವಾದ ಸ್ಪರ್ಶದಲ್ಲಿದ್ದ ಆರ್ದ್ರತೆ ಅವಳನ್ನು ತಡೀತು. ಆತನ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಸಾಹಿತ್ಯ, ನನ್ನ ಕಣ್ಣುಗಳನ್ನು ನೋಡು. ನಿನಗೆ ಈ 3 ವರ್ಷಗಳಲ್ಲಿ ನನ್ನ ಪ್ರೀತಿ ಸುಳ್ಳು ಅಂತ ಎಲ್ಲಾದರೂ ಅನ್ನಿಸಿದ್ಯಾ? ರಾತ್ರಿ ನಿನಗೆ ಜ್ವರ ಬಂದಾಗ, ನಿದ್ದೆಗೆಟ್ಟು ಕಾಯ್ತಾ ಇದ್ದಾಗ, ನೀನು ಬೇಜಾರಲ್ಲಿದ್ದಾಗ ನಿನ್ನ ಮುಖದಲ್ಲಿ ನಗು ತರೋದಕ್ಕೆ ಪಟ್ಟ ಶ್ರಮ ಇವೆಲ್ಲವೂ ನಟನೆಯ? ವಿಕ್ರಮ್ ಮೆಲ್ಲನೆ ಅವಳ ಹೊಸಲಿಗೆ ತನ್ನ ಹೊಸಲನ್ನಾಯಿಸಿ ಒಂದು ಜೋರಾದ ಕಂಠದಲ್ಲಿ ಹೇಳ್ದ. ಆ ಕ್ಷಣದ ಆಕರ್ಷಣೆ, ಆ ಭಾವನಾತ್ಮಕ ನಿಗರತೆ ಸಾಹಿತ್ಯವನ್ನು ದರ್ಪದಿಂದ ಕಡದಿಸ್ತು. ಆತನ ಸ್ಪರ್ಶದಲ್ಲಿ ವಂಚನೆ ಇರಲಿಲ್ಲ, ಬದಲಾಗಿ ಅಪಾರವಾದ ಪ್ರೀತಿ ಇತ್ತು. ಹಾಗಾದ್ರೆ ಆ ಫೋಟೋ, ಆ ಆರ್ಯನ್ ಹೆಸರು ಮತ್ತೆ ಆ ಅಂಜಲಿ ಯಾರು? ನನಗೆ ಸತ್ಯ ಬೇಕು ವಿಕ್ರಮ್ ಅಂತ ಕೇಳಿದ್ಲು. ಅದಕ್ಕೆ ವಿಕ್ರಮ್ ದೀರ್ಘವಾಗಿ ಉಸಿರೆಳೆದುಕೊಂಡು ಹೇಳೋದಕ್ಕೆ ಶುರು ಮಾಡ್ದ. 5 ವರ್ಷಗಳ ಹಿಂದೆ ಆರ್ಯನ್ ಸತ್ತದ್ದು ಅಪಘಾತದಲ್ಲ ಸಾಹಿತ್ಯ. ಆತನನ್ನ ಕೊಲೆ ಮಾಡಲಾಗಿತ್ತು. ಆ ಕೊಲೆಯನ್ನ ಮಾಡಿಸಿದ್ದು ಆರ್ಯನ್ನ ಸ್ವಂತ ಚಿಕ್ಕಪ್ಪ. ಆತನ ಆಸ್ತಿಯನ್ನ ಕಬಳಿಸೋದಕ್ಕೆ ಅಂತ ಹೇಳ್ದ. ಸಾಹಿತ್ಯ ದಿಗ್ಗಮಗಳು ಮತ್ತು ಆ ಅಂಜಲಿ ಯಾರು? ಆರ್ಯನ್ನ ತಂಗಿ. ವಿಕ್ರಮ್ ಮುಂದಿನ ಸತ್ಯವನ್ನು ಬಿಚ್ಚಿಟ್ಟ. 5 ವರ್ಷಗಳ ಹಿಂದೆ ಆರ್ಯನ್ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದ. ಆತ ಸಾಯುವ ಕೊನೆಯ ಕ್ಷಣದಲ್ಲಿ ನನ್ನ ಕೈಯನ್ನು ಹಿಡಿದು, ನನ್ನ ತಂಗಿ ಅಂಜನಿ ಮತ್ತು ನಾನು ಪ್ರೀತಿಸಿದ ಸಾಹಿತ್ಯವನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತಾ ಇದ್ದೇನೆ. ಅವರನ್ನು ಆ ರಾಕ್ಷಸ ಚಿಕ್ಕಪ್ಪನಿಂದ ಕಾಪಾಡುವಂತ ಪ್ರಮಾಣ ತೆಗೆದುಕೊಂಡಿದ್ದ. ಸಾಹಿತ್ಯಳ ಕಣ್ಣುಗಳಿಂದ ತಡೆಯಲ್ಲದೆ ನೀರು ಹರಿತು. ಆಮೇಲೆ, ನಾನು ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ನಿನ್ನ ಸುತ್ತಲೂ ರಕ್ಷಣಾ ಕವಚವಾಗಿದ್ದೆ ಅಂತ ವಿಕ್ರಮ್ ಹೇಳ್ದ. 5 ವರ್ಷಗಳ ಹಿಂದೆ ನಿನ್ನ ಫೋಟೋ ನನ್ನ ಬಳಿ ಬಂದಿದ್ದು ಆರ್ಯನ್ ತೋರಿಸಿದಾಗ, ನಾನು ನಿನ್ನನ್ನು ನೋಡುವ ಮೊದಲೇ ನಿನ್ನ ನಿರಪರಾಧಿ ಕಣ್ಣುಗಳನ್ನು ನೋಡಿ ಪ್ರೀತಿಸತೊಡಗಿದ್ದೆ. ಆದರೆ ಆರ್ಯನ್ನ ಕೊಲೆಗಾರರು ನಿನ್ನ ಮೇಲೆಯೂ ಕಣ್ಣಿಟ್ಟಿದ್ರು. ನಿನ್ನನ್ನು ಕಾಪಾಡೋದಕ್ಕೆ ನಾನು ನಿನ್ನ ಬದುಕಿಗೆ ಬಂದೆ. ಮದುವೆ ಆದೆ. ನಿನ್ನ ಚಿಕ್ಕಪ್ಪನ ಆಸ್ತಿ ದಾಹದಿಂದ ನಿನ್ನನ್ನು ಪಾರು ಮಾಡಿದೆ. ಅಂಜಲಿಯನ್ನ ಬಚಾವ್ ಮಾಡಿ ರಹಸ್ಯ ಸ್ಥಳದಲ್ಲಿಟ್ಟಿದ್ದೆ. ಆ ಕೊಲೆಗಾರರಿಗೆ ಸೂಕ್ತ ಶಕ್ತಿಯ ಗುರುವು ಈ ವಿಷಯ ನಿನ್ನಿಂದ ಮುಚ್ಚಿಡಬೇಕಾಗಿತ್ತು. ಅಷ್ಟರಲ್ಲಿ ವಿಕ್ರಮ್ನ ಫೋನ್ ಕಾಲ್ ರಿಂಗ್ ಆಯಿತು. ಫೋನ್ ಸ್ಪೀಕರ್ನಲ್ಲಿ ಅಂಜಲಿಯ ಚೀರಾಟ ಕೇಳಿಸ್ತು. ವಿಕ್ರಮ್, ಚಿಕ್ಕಪ್ಪನಿಗೆ ನಾನು ಇಲ್ಲೇ ಇರೋದು ಗೊತ್ತಾಗಿದೆ. ಅವ್ರು ನನ್ನನ್ನು ಹಿಡಿದುಕೊಂಡಿದ್ದಾರೆ ಅಂತ. ಸಾಹಿತ್ಯವನ್ನು ಕೊಲ್ಲಲು ಆಳನ್ನು ಕಳಿಸಿದ್ದಾರೆ, ಅವಳನ್ನು ಸಾಯಿಸೋದಕ್ಕೆ ಅಂತ ಫೋನ್ ಕಟ್ಟಾಯಿತು. ಆ ಕ್ಷಣದಲ್ಲೇ ಮನೆಯ ಬಾಗಿಲು ಬಲವಾಗಿ ಮುರಿಯುವ ಸದ್ದು ಕೇಳಿಸ್ತು. ಆ ರೌಡಿಗಳು ಮನೆಗೆ ನುಗ್ಗಿದ್ರು. ವಿಕ್ರಮ್ ಸಾಹಿತ್ಯವನ್ನು ಏನು ಮಾಡ್ದ ಅಂದರೆ ತನ್ನ ಬೆನ್ನ ಹಿಂದೆ ಬಚಾವ್ ಮಾಡಿ ನಿಂತ್ಕೊಂಡು, ಸಾಹಿತ್ಯ, ನಿನಗೇನು ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ ಗರ್ಜಿಸ್ದ. ಧೈರ್ಯದಿಂದ ಆ ರೌಡಿಗಳ ವಿರುದ್ಧ ಹೋರಾಡಿದ ನಂತರ ಸಾಹಿತ್ಯ ಆತನ ಸಾಹಸ ಮತ್ತು ತನ್ನ ಮೇಲಿದ್ದ ಅಪಾರ ಪ್ರೀತಿಯನ್ನ ಕಂಡು ಮೈಮರೆತ್ಬಿಟ್ಲು. ಸರಿಯಾದ ಸಮಯಕ್ಕೆ ವಿಕ್ರಮ್ ಕರೆದಿದ್ದ ಪೊಲೀಸರು ಕೂಡ ಸ್ಥಳಕ್ಕೆ ಬಂದರು. ಆ ರೌಡಿಗಳನ್ನು ಮತ್ತು ಅವರ ಹಿಂದಿದ್ದ ಕೊಲೆಗಾರ ಚಿಕ್ಕಪ್ಪನನ್ನ ಬಂಧಿಸಿದ್ರು. ಆಗ ಅಂಜಲಿ ಸುರಕ್ಷಿತವಾಗಿದ್ಲು. ರಹಸ್ಯಗಳೆಲ್ಲವೂ ಬಯಲಾಗಿ ಸತ್ಯದ ಬೆಳಕು ಮೂಡಿತು. ವೀಕ್ಷಕರೇ, ಅಂದು ಆ ರಾತ್ರಿ ಏನಿದೆಯಲ್ಲ, ಅಲ್ಲಿ ಮಳೆ ಇನ್ನು ಸುರಿತಾ ಇತ್ತು. ಆದರೆ ಮನೆಯ ಒಳಗಡೆ ಪ್ರೀತಿಯ ಕಾವಿತ್ತು. ಸಾಹಿತ್ಯ ವಿಕ್ರಮ್ನ ಹತ್ತಿರ ಬಂದು ಆತನ ಎದೆಯ ಮೇಲೆ ತಲೆಯನ್ನ ಇಟ್ಟು ಕುಳಿತುಕೊಂಡ್ಲು. ಆತನ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದು ಆ ಬೆರಳುಗಳನ್ನು ಮುದ್ದಿಸಿ, ನನ್ನನ್ನು ಕ್ಷಮಿಸಿ ಬಿಡು ವಿಕ್ರಮ್, ನಿನ್ನ ಪ್ರೀತಿಯನ್ನು ನಾನು ಅನುಮಾನಿಸ್ದೆ. ಸಾಹಿತ್ಯ ವಿನಮ್ರವಾಗಿ ನೋಡಿದ್ಲು. ವಿಕ್ರಮ್ ಅವಳ ಗಡ್ಡವನ್ನು ಮೇಲೆತ್ತಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟ. ಅವಳ ಗಂಧವನ್ನು ಮೇಲೆತ್ತಿ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಅನುಮಾನ ಪ್ರೀತಿಯ ಭಾಗವೇ ಆಗಿದೆ ಸಾಹಿತ್ಯ. ಅಂದರೆ ಈಗ ನಮ್ಮ ನಡುವೆ ಯಾವ ರಹಸ್ಯವೂ ಇಲ್ಲ.
ಅಂತ ಹೇಳ್ದ. ಆತ ಮೆಲ್ಲನೆ ಅವಳ ಹಣೆಗೆ ತುಟಿಗಳನ್ನಿಟ್ಟು ಮುತ್ತನೆ ಕೊಟ್ಟ. ಆ ಸ್ಪರ್ಶದಲ್ಲಿ 3 ವರ್ಷಗಳ ಕಾಯುವಿಕೆ, ಅಪಾರ ಅನುರಾಗ ಮತ್ತು ಭವಿಷ್ಯದ ಸುಂದರ ಜೀವನದ ಭರವಸೆ ಇತ್ತು. ಸಾಹಿತ್ಯ ಆತನ ಆಲಿಂಗನದಲ್ಲಿ ಕಳೆದು ಹೋದ್ಲು. ಅನುಮಾನದ ಮಂಜು ಕರಗಿ ಪ್ರೀತಿಯ ಹೊಸ ಸೂರ್ಯೋದಯವಾಗಿತ್ತು. ಈ ಕತೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮನಮುಟ್ಟುವ ಕುತೂಹಲಕಾರಿ ಕನ್ನಡ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮಂದೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.